ನಮಸ್ಕಾರ. ಕ್ರೈಮ್ ಸ್ಟೇಷನ್ಗೆ ಸ್ವಾಗತ. ಒಂದು ಕ್ರೈಮ್ ಸಣ್ಣ ವಿಷಯದಿಂದನೂ ಆಗ್ಬೋದು ಅಥವಾ ದೊಡ್ಡ ವಿಷಯದಿಂದನೂ ಆಗ್ಬೋದು. ವಿಷಯ ಸಣ್ಣದಿರಲಿ ದೊಡ್ಡದಿರಲಿ, ಕ್ರೈಮೇ. ಇಲ್ಲಿ ಒಂದು ಹುಡುಗಿ ಇದ್ದಕ್ಕಿದ್ದ ಹಾಗೆ ಏನನ್ನು ನೋಡಿ ಕಿರ್ಚುತ್ತಾಳೆ. ಅವಳು ಕಿರ್ಚಿದ್ದಾದರೂ ಯಾಕೆ? ನೋಡಿದ್ದಾದರೂ ಏನನ್ನ? ಏನಾದರೂ ಘಟನೆ ನಡೆದಿರಬಹುದಾ? ಓಹ್ ಶಿಟ್, ಇದೆಲ್ಲ ಹೇಗಾಯ್ತು? ಯಾಕ್ರಿ ತುಳಸಿ ಪ್ರಸಾದ್ ತರ ಆಡ್ತಾ ಇದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಸಮಾಧಾನ ಮಾಡ್ಕೊಳ್ಳಿ. ವಾಚ್ಮನ್, ಏನೋ ಆಗಿದೆ ನಿನಗೆ? ನಾನು ಸಂಬಳ ಕೊಟ್ಟಿಲ್ಲ ಅಂತ ಈ ಥರ ಕೆಲಸ ಮಾಡ್ತಿದೀಯಾ? ಸರ್ ಭಯಬೇಡಿ ಸರ್, ಸಂಬಳ ಕೊಡೋ ಯೋಗ್ಯತೆ ಇಲ್ಲ. ಆದರೂ ಎಣ್ಣೆ ಮಾತ್ರ ಟೈಮ್ ಟು ಟೈಮ್ ಕೊಡ್ತೀರಾ ಸರ್. ಇನ್ನು ನೀವು ಕೊಟ್ಟಿರೋ ಎಣ್ಣೆ ಕುಡಿದು ಫುಲ್ಲು ಪ್ಯಾಚ್ ಆಗಿಬಿಟ್ಟಿದೆ ಸರ್. ಏನಾಯ್ತು ಅಂತಲೇ ಗೊತ್ತಾಗಿಲ್ಲ ಸರ್. ಏಯ್, ನಾನು ಎಣ್ಣೆ ಕೊಡ್ತೀನಿ ಅಂತ ಎಲ್ಲರೆದ್ರಿಗೆ ಹೇಳಿ ನನ್ನ ಮರ್ಯಾದೆ ತೆಗಿಬೇಡ. ಈ ಅಪಾರ್ಟ್ಮೆಂಟ್ ಓನರ್ ಆಗಿ ಎಲ್ಲನೂ ನಾನೇ ಮಾಡ್ಕೋಬೇಕಾಗಿದೆ. ಹೋಗೋ, ಅವರಿಬ್ಬರನ್ನ ಒಳಗಡೆ ಕಳಿಸು. ಸರಿ ಸರ್. ನಿನ್ನೆ ರಾತ್ರಿ ನೀನೇನು ನೋಡಿದ್ಯೋ ಅದನ್ನ ಇಲ್ಲೇ ಮರ್ತು ಬಿಡಬೇಕು. ಯಾರಿಗಾದ್ರೂ ಹೇಳ್ದ್ಯೋ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇಲ್ಲ, ಯಾರಿಗೂ ಹೇಳಲ್ಲ. ಹೇಳಬಾರ್ದು. ನಂಗೇನು ಮಾಡಬೇಡ. ಏನು ಮಾಡಲ್ಲ, ಪ್ಲೀಸ್ ಬಿಟ್ಬಿಡು. ಆಯ್ತು ಹೋಗು. ನೆನಪಿದೆಯಲ್ಲ? ಬೆಳ್ಳಂಬೆಳಗ್ಗೆ ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಝೋನ್ನಲ್ಲಿ ಜನ ಸೇರಿರ್ತಾರೆ. ಒಬ್ಬ ಅಳ್ತಾ ಇರ್ತಾನೆ. ಆತನ ಹೆಂಡತಿ ಅವನನ್ನು ಸಮಾಧಾನ ಮಾಡ್ತಾ ಇರ್ತಾಳೆ. ಈ ವಿಷಯ ಅಪಾರ್ಟ್ಮೆಂಟ್ನ ಓನರ್ಗೆ ಗೊತ್ತಾಗುತ್ತೆ. ಆತ ಘಟನೆ ನಡೆದ ಸ್ಥಳಕ್ಕೆ ಬಂದು ಮಾಹಿತಿಯನ್ನು ಪಡಿತಾನೆ. ಈ ವಿಷಯ ಪೊಲೀಸರಿಗೆ ಗೊತ್ತಾದರೆ ಪೊಲೀಸರು ಅಪಾರ್ಟ್ಮೆಂಟ್ನಲ್ಲಿರೋ ಎಲ್ಲರನ್ನ ವಿಚಾರಣೆ ಮಾಡ್ತಾರೆ. ಇದರಿಂದ ಅಪಾರ್ಟ್ಮೆಂಟ್ನ ಮರ್ಯಾದೆ ಹೋಗುತ್ತೆ. ನಾವೇ ಆರೋಪಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಸೋಣ ಅನ್ನೋ ತೀರ್ಮಾನಕ್ಕೆ ಬರ್ತಾನೆ. ಆ ಗಂಡ ಹೆಂಡತಿ ಮತ್ತು ವಾಚ್ಮ್ಯಾನನ್ನು ಕರೆಸಿ ಏನಾದರೂ ಕ್ಲೂ ಸಿಗುತ್ತಾ ನೋಡ್ಕೊಂಡು ಬನ್ನಿ ಅಂತಾನೆ. ಈ ವೇಳೆಗೆ ಕಿರ್ಚಿಕೊಂಡು ಹೋದ ಹುಡುಗಿಗೆ ಒಬ್ಬ ಬೆದರಿಕೆಯನ್ನು ಒಡ್ತಾನೆ. ಕ್ಲೂಗಾಗಿ ಹುಡ್ಕೊಂಡು ಹೋದ ಗಂಡ ಹೆಂಡತಿ ಮತ್ತು ವಾಚ್ಮ್ಯಾನ್ಗೆ ಯಾವ ಕ್ಲೂನೂ ಸಿಗೋದಿಲ್ಲ. ಕೊನೆಗೆ ಆ ಓನರ್ ಆ ಗಂಡ ಹೆಂಡತಿಯನ್ನು ವಿಚಾರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ರೀ, ಏನೋ ಇನ್ವೆಸ್ಟಿಗೇಷನ್ ಅಂತ ನಡೀರಿ. ನಿಮ್ಗೆ ಯಾರ ಮೇಲಾದರೂ ಡೌಟ್ ಇದೆಯಾ? ಯಾರ ಮೇಲೂ ಡೌಟ್ ಇಲ್ಲ ಸರ್. ಸ್ವಲ್ಪ ನಿಧಾನವಾಗಿ ಮಾತಾಡಿ. ಅಕ್ಕಪಕ್ಕದ ಮನೆಯಲ್ಲಿ ನಿಮ್ಗೆ ಯಾರಾದರೂ ಆಗದೆ ಇದ್ದವ್ರು ಇದ್ದಾರಾ? ಹಸಿವು ಆಗ್ತಾ ಇದೆ ಸರ್. ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಬೇಕು, ಬಿಡಿ ಸರ್. ನೋಡಿ ಸರ್, ನನಗೆ ಯಾಕೋ ನಿಮ್ಮ ಹೆಂಡತಿ ಮೇಲೇನೆ ಅನುಮಾನ. ಯೋ, ಕಿತ್ತೋಗಿರೋ ಮ್ಯಾಟ್ರು ಬಿಟ್ಟಾಕು ಮಾರಯ್ಯ. ಬೆಳಗ್ಗೆಯಿಂದ ಕುಯ್ದಿದ್ನೆ ಕುಯ್ತಾ ಇದೆಯಾ? ಈ ಅಪ್ಪ ನೋಡಿದ್ರೆ ಮಾಡೋಕ್ಕೇನು ಕೆಲಸ ಇಲ್ಲದೆ ಸೋಂಬೇರಿ ತರ ಬಿದ್ದಿರ್ತಾನೆ. ನಾನೇ ಬಿಟ್ಟು ಹೋದ ತರ ಅಳ್ತಾ ಇರ್ತಾನೆ. ಓಕೆ, ಇಟ್ಸ್ ಓಕೆ. ನೀವು ಹೋಗಿ ಬನ್ನಿ. ರೀ, ಬರ್ರಿ. ಬಂದೆ ಕಣೆ. ಲೋ, ನಿನ್ನೆ ಕುಡಿಯೋದಕ್ಕಿಂತ ಮುಂಚೆ ಏನೇನು ನೆನಪಿದೆಯೋ ಅದನ್ನೆಲ್ಲ ಬೊಗಳ ಸಾಯಿ. ಸರ್, ಸ್ವಲ್ಪ ಕುಡಿದು ಸುಸ್ಸು ಮಾಡೋಕ್ಕೆ ಅಂತ ಹೊರಗೆ ಹೋದಾಗ 303 ಮನೆಯಲ್ಲಿರೋ ಹುಡುಗಿ ಕಿರ್ಚುತ್ತಾ ಓಡೋದು ಅಷ್ಟೇ ಗೊತ್ತಿರೋದು ಸರ್. ಇದನ್ನು ಮೊದಲೇ ಬೊಗಳಿದ್ರೆ ನಿನಗೇನಾಗ್ತಿತ್ತು? ಧಾಡಿ ಕರಿ ಅವಳನ್ನ. ಆಮೇಲೆ ಈಗಷ್ಟೇ ಗಂಡ ಹೆಂಡತಿ ನನಗೆ ಬೈದು ಹೋದ್ರಲ್ಲ, ಅದನ್ನು ಎಲ್ರಿಗೂ ಹೇಳ್ತಾ ಹೋಗ್ಬೇಡ. ಅವಳನ್ನು ಕರಿ ಒಳಗೆ.
ಹ್ಞೂ ಸರಿ ಆಯಿತು ಸರ್. ನಿನ್ನೆ ಏನಕ್ಕೋ ಕೂಗ್ತಾ ಹೋದ್ರಿ ಅಂತ ವಾಚ್ಮನ್ ಹೇಳ್ದ. ನಿನ್ನೆ ರಾತ್ರಿ ಮೇಲ್ಗಡೆ ಮನೆಯವ್ರದ್ದು ಸರ್, ಕಳ್ತನ ಆಗಿರೋ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್. ಆದರೆ ನಾನು ಕಿರ್ಚ್ಕೊಂಡು ಹೋಗಿದ್ದೆ ಬೇರೆ ವಿಷಯಕ್ಕೆ. ಅದೆಲ್ಲ ಹೇಳೋಕ್ಕಾಗಲ್ಲ ಸರ್. ನನಗೆ ಜೀವ ಬೆದರಿಕೆ ಇದೆ. ನಿಮಗೆ ಏನೂ ಆಗದೆ ಇರೋ ಹಾಗೆ ಪ್ರೊಟೆಕ್ಷನ್ ನಾನು ಕೊಡ್ತೀನಿ. ಏನೂ ಭಯ ಬೇಡ. ಏನು ವಿಷಯ ಅಂತ ಹೇಳಿ. ಸರ್, ನೀವಿಷ್ಟು ಹೇಳ್ತಿದ್ದೀರಾ ಅಂದರೆ ಸರ್, ಅವತ್ತೇನಾಯಿತು ಅಂದರೆ ಕೆಲಸದವನು ಕಸ ಗುಡಿಸ್ತಾ ಇರಬೇಕಾದ್ರೆ ಇಷ್ಟಾಯಿತು ಸರ್. ನಂಗೆ ಯಾಕೋ ಅವನೇ ಕಳ್ಳ ಅನಿಸ್ದೆ ಸರ್. ನೋಡೋಕ್ಕೆ ಉಮೇಶ್ ರೆಡ್ಡಿ ಥರ ಇದ್ದ. ನಂಗೆ ಜೀವ ಬೆದರಿಕೆ ಹಾಕ್ದನು ಅವನೇ. ಬಿಡಬೇಡಿ ಸರ್ ಅವನ್ನ. ಪನಿಷ್ ಹಿಮ್, ಡೋಂಟ್ ಲೀವ್ ಹಿಮ್ ಸರ್, ಬಿಕಾಸ್ ಈಸ್ ಎ ಬ್ಯಾಡ್ ಪರ್ಸನ್ ಸರ್. ಅಯ್ಯೋ ಸಾಕು ಬಿಡಮ್ಮ, ನಾನು ಅವನನ್ನು ವಿಚಾರಿಸ್ಕೋತೀನಿ. ನೀನು ಹೊರಡು. ಸರಿ. ಏಯ್, ಆ ಕಣ್ಣನ ಮಗನ ಕರ್ಕೊಂಬರ. ನಿನ್ ಬಗ್ಗೆ ಎಲ್ಲ ವಿಷಯ ಗೊತ್ತಾಗಿದೆ. ನಿಜ ಹೇಳು, ಇದೆಲ್ಲ ಕೈ ಕೆಲಸ ನಿಂದೇನಾ? ಸರ್ ಸುಮ್ಮನೆ ಇರಿ ಸರ್, ಏನನ್ನ ಹೇಳಿ ನೆನಪಿಸ್ಬೇಡಿ. ಏಯ್, ಅಲ್ಲಾಡ್ಸೋನು ಯಾವತ್ತೂ ತಾನು ಅಲ್ಲಾಡ್ತೀನಿ ಅಂತ ಒಪ್ಕೊಳ್ಳಲ್ಲ. ಹಾಗೆ ಕದ್ದೋನು ತನ್ನ ಕಳ್ಳ ಅಂತ ಒಪ್ಕೊಳ್ಳಲ್ಲ. ಸರ್ ನಾನು ಕದ್ದಿಲ್ಲ ಸರ್. ನಾನು ಕದ್ದಿದ್ರೆ ಆ ದೇವ್ರಿಗೆ ಗೊತ್ತಾಗತ್ ಬಿಡಿ. ಆ ದೇವ್ರ ಇದಕ್ಕೆಲ್ಲ ಸಾಕ್ಷಿ. ಓಹೋ, ದೇವ್ರ ಮೇಲೆ ಬೇರೆ ಬಹಳ ಭರವಸೆ ಇದೆ ನಿನಗೆ. ಸರ್ ಭಗವಂತನ ಮೇಲೆ ಜಾಸ್ತಿ ಭರವಸೆ ಇಟ್ಟು ಕೂರ್ಬೇಡಿ. ಯಾರಿಗೆ ಗೊತ್ತು, ನಮ್ಮ ಭರವಸೆಗೋಸ್ಕರ ಭಗವಂತನೇ ಕಾಯ್ತಾ ಇರ್ಬೋದಲ್ವಾ. ಗೊತ್ತಾಯ್ತು ಬಿಡು, ನೀನೇ ಕಳ್ಳ. ಸರ್ ನನ್ನ ಕಳ್ಳ ಅಲ್ಲ ಸರ್. ಏಯ್ ವಾಚ್ಮ್ಯಾನ್, ಎತ್ಕೊಡೋಗ. ನನ್ನ ಕಳ್ಳ ಅಲ್ಲ ಬಿಡು. ನನ್ನ ಕಳ್ಳ ಅಲ್ಲ ಬಿಡು. ಆ ಗಂಡ ಹೆಂಡತಿನ ಕರೆಸಿ ವಿಚಾರಣೆ ಮಾಡಿದಾಗ ಯಾವುದೇ ಮಾಹಿತಿನೂ ಸಿಗೋದಿಲ್ಲ. ಆ ವಾಚ್ಮ್ಯಾನನ್ನು ಕರೆಸಿ ಕೇಳಿದಾಗ ರಾತ್ರಿ ಕಿರ್ಚ್ಕೊಂಡೋದು ಹುಡುಗಿ ಬಗ್ಗೆ ಹೇಳ್ತಾನೆ. ಆ ಹುಡುಗಿನ ಕರೆಸಿ ಕೇಳಿದಾಗ ಆ ಮನೆ ಕೆಲಸದವನ ಬಗ್ಗೆ ಹೇಳ್ತಾಳೆ. ಆ ಮನೆ ಕೆಲಸದವನು ಘಟನೆ ನಡೆದ ಸ್ಥಳದಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಿರೋದನ್ನು ಆ ಓನರ್ ನೋಡಿರೋದ್ರಿಂದ ಅವನೇ ಕಳ್ಳ ಅಂತ ತೀರ್ಮಾನಕ್ಕೆ ಬರ್ತಾರೆ. ಅವನನ್ನು ಕಳ್ಳ ಅಂತ ಕರೀತಿರೋದಾದರೂ ಯಾಕೆ? ಅವನು ಕದ್ದಿರೋದಾದರೂ ಏನನ್ನ? ಅಲ್ಲಿ ನಡೆದ ಘಟನೆಯಾದರೂ ಯಾವುದು? ನಿಜವಾಗ್ಲೂ ಇವನೇನ ಆರೋಪಿ? ಇದೆಲ್ಲ ಹೇಗಾಯ್ತು? ನಿನ್ನೆ ಸಂಜೆ ನಾನು ನನ್ನ ಹೆಂಡತಿ ಇಬ್ಬರು ಸಿಟಿಗೆ ಹೋಗಿ ಗೋಬಿ ಮಂಚೂರಿ ತಿನ್ಕೊಂಡು ವಾಪಸ್ ಬರ್ತಾ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ದೆ ಸರ್. ಬೆಳಗ್ಗೆ ಎದ್ದು ನೋಡಿದ್ರೆ ಯಾರೋ ಪೆಟ್ರೋಲ್ ಕಂಡು ಬಿಟ್ಟಿದ್ದಾರೆ ಸರ್. ವರ್ಲ್ಡ್ ಬೆಸ್ಟ್ ಪರ್ಫ್ಯೂಮ್.